ನೋಡಿ, ಕನ್ಯಾ ರಾಶಿಯವರಿಗೆ 12 ಕವಡೆ ಹೇಳ್ತಾ ಇದೆ, ಕಳ್ಳರಿಂದ ಕಂಟಕಗಳಿದೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಾಪಸ್ ಬರಲ್ಲ. ಧನುಸ್ ರಾಶಿಯವ್ರಿಗೆ ಹೇಗಿದೆ? ಅನೇಕ ಥರದ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ. ಮಕರ ರಾಶಿಯವ್ರಿಗೆ ಚೆನ್ನಾಗಿಲ್ಲಪ್ಪ, ಕಷ್ಟ, ವ್ಯಾವಹಾರಿಕವಾದಂತಹ ನಷ್ಟ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಮಹಾಶಿವರಾತ್ರಿಯ ಶುಭಾಶಯಗಳು. ಇಂದು ಶಿವರಾತ್ರಿಯ ಮಹಾದಿನ. ಈ ಶಿವರಾತ್ರಿಯ ವಿಶೇಷ ದಿನದಲ್ಲಿ ಆ ಮಹಾರುದ್ರ ಮಹಾಕಾಲನ ಅನುಗ್ರಹ ನಿಮ್ಮ ಕುಟುಂಬದ ಮೇಲಿರಲಿ. ಸೂರ್ಯ ಮುಳುಗಿದ ನಂತರ ಸೂರ್ಯ ಉದಯದವರೆಗೆ 4 ಯಾಮಗಳ ಪೂಜೆ. 1 ಯಾಮ = 3 ಗಂಟೆ. ಈ ರೀತಿಯಾಗಿ 3 ಗಂಟೆಯ ವಿಶೇಷ ಪೂಜೆ ಅವಧಿಯ ಆರಂಭದಲ್ಲಿ ಶಿವನಿಗೆ ಅರ್ಪಿಸಬೇಕಾದಂತಹ 4 ವಿಶೇಷವಾಗಿರುವಂಥದ್ದು ಸುಖ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಪ್ರಾಪ್ತಿಗಾಗಿ ಮೊದಲ ಯಾಮದಲ್ಲಿ ಹಾಲು, 2ನೇ ಯಾಮದಲ್ಲಿ ಮೊಸರು, 3ನೇ ಯಾಮದಲ್ಲಿ ತುಪ್ಪ, 4ನೇ ಯಾಮದಲ್ಲಿ ಜೇನುತುಪ್ಪವನ್ನು ಅರ್ಪಣೆ ಮಾಡಬೇಕು. ಅದಾದ ಮೇಲೆ ಪೂರ್ಣ ಪೂಜೆಗಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲ್ಸಕ್ಕರೆ ಈ 5 ಕೂಡ ಹಾಕಿ ಅಭಿಷೇಕವನ್ನು ಮಾಡಬೇಕು. ಇದರಿಂದ ಏನಾಗುತ್ತೆ? ಸಂಪೂರ್ಣವಾದಂತಹ ಫಲಪ್ರಾಪ್ತಿ ಆಗುತ್ತೆ. ಇಲ್ಲ, ನನಗೆ ಇಡೀ ರಾತ್ರಿ ಜಾಗರಣೆ ಮಾಡೋಕ್ಕಾಗಲ್ಲ, ಇಡೀ ರಾತ್ರಿ ನನಗೆ ಪೂಜೆಯನ್ನು ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವು ಆ ಶಿವಲಿಂಗಕ್ಕೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪವನ್ನು ಅರ್ಪಣೆ ಮಾಡೋದ್ರಿಂದ ಆ ಪೂರ್ಣ ಫಲ ನಿಮಗೆ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತೆ. ಇನ್ನು ಭಾಳ ಮುಖ್ಯವಾಗಿ ಈ ವಾರದ ಕವಡೆಶಾಸ್ತ್ರದ ಪ್ರಕಾರ ಭವಿಷ್ಯವನ್ನು ನೋಡುವಂಥ ಸಂದರ್ಭದಲ್ಲಿ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕೃಷ್ಣ ಪಕ್ಷ. ಇದರಲ್ಲಿ ಫೆಬ್ರವರಿ 15ನೇ ತಾರೀಕಿಂದ ಫೆಬ್ರವರಿ 21ನೇ ತಾರೀಕುವರೆಗೂ, ಇವತ್ತು ಮಹಾಶಿವರಾತ್ರಿ, 17ನೇ ತಾರೀಕು ಅಮಾವಾಸ್ಯೆ ಇರುವಂಥದ್ದು. ಅದನ್ನು ಬಿಟ್ಟರೆ ಅಂಥ ವಿಶೇಷವಾದಂಥದ್ದು ಏನು ಈ ವಾರ ಇಲ್ಲ. ಶಿವರಾತ್ರಿಯೇ ಮಹಾವಿಶೇಷ ಈ ವಾರ. ಹಾಗಾದರೆ ಈ ವಾರ ಹೇಗಿದೆಯಪ್ಪ 12 ರಾಶಿಯವರಿಗೆ ಫಲಾಫಲ? ಕವಡೆಗಳು ಏನು ಹೇಳ್ತದೆ ಎಲ್ಲ ರಾಶಿಯವರ ಬಗ್ಗೆ ಅನ್ನುವಂಥ ವಿಷಯವನ್ನು ನೋಡುವಂಥ ಸಂದರ್ಭದಲ್ಲಿ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವ ಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು ನೋಡಿ. 8 ಕವಡೆ. ಈ ವಾರ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು, ಧನ ಮಾನ ಲಾಭ ಆಗುವಂಥದ್ದು. ಮತ್ತು ಈ ವಾರ ನೀವು ಅಂದ್ಕೊಂಡಿರುವಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ಆಗ್ತದೆ. ಅಂದರೆ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಈ ವಾರ ಬಹಳ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯಪ್ರಾಪ್ತಿ ಆಗುವಂಥದ್ದು, ವ್ಯವಹಾರದಲ್ಲಿ ಅನುಕೂಲಗಳಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂತಹ ಎಲ್ಲ ಅನುಕೂಲಗಳು ಕೂಡ ಈ ವಾರ ಆಗುತ್ತೆ. ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ.
ಮಿಥುನ ರಾಶಿಯವರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಅನೇಕ ದಿನಗಳ ನಂತರ ಗೆಳೆಯರನ್ನ ಭೇಟಿ ಮಾಡುವಂಥದ್ದು, ಕಾರ್ಯ ಮಾಡುವಂಥ ವಿಚಾರದಲ್ಲಿ ಟೆನ್ಷನ್ ಏನು ಬೇಡ, ಅನುಕೂಲ ಆಗುತ್ತೆ. ಏನಾಗುತ್ತೆ, ಈ ಮಿಥುನ ರಾಶಿಯವರಿಗೆ ವಾರ ನಿಮಗೆ ಡೌಟು, ಅಯ್ಯಯ್ಯೋ ನಾನು ಮಾಡಿದ್ರೆ ಆಗುತ್ತೋ ಇಲ್ವೋ, ಮಾಡಿದ್ರೆ ಅನುಕೂಲ ಆಗುತ್ತೋ ಇಲ್ವೋ ಅನ್ನುವಂಥ ಗೊಂದಲ. ಬಟ್ ಪ್ರಯತ್ನ ಮಾಡಿ ನೋಡಿ, ಖಂಡಿತ ಅನುಕೂಲ ಆಗುತ್ತೆ. ಕರ್ಕಾಟಕ ನೋಡಿ, ಕರ್ಕಾಟಕ ರಾಶಿ ಹೇಗಿದೆ ನೋಡಿ. ಕರ್ಕಾಟಕ ರಾಶಿಯವರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ ಮತ್ತು ವಿಶೇಷವಾದಂತಹ ಗೌರವವು ಪ್ರಾಪ್ತಿಯಾಗುತ್ತೆ. ವ್ಯಾವಹಾರಿಕವಾದಂತಹ ಲಾಭ, ಕಾರ್ಯದಲ್ಲಿ ಸಿದ್ಧಿ, ಲಾಭ, ವ್ಯಾವಹಾರಿಕವಾದಂಥ ಅನುಕೂಲಗಳು ವಾರ ಕರ್ಕಾಟಕ ರಾಶಿಯವ್ರಿಗಾಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 3, 3, 6, 3, 9, 9, 3, 12, 12, 3, 15, 15, 2, 17 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಸುತ್ತದೆ. ಬಂಧುಗಳ ದರ್ಶನದಿಂದ ಅನುಕೂಲ, ಕೈಗೊಂಡ ಕಾರ್ಯದಲ್ಲಿ ವಿಶೇಷವಾದಂಥ ಫಲಪ್ರಾಪ್ತಿ, ವಿಚಾರದಲ್ಲಿ ಲಾಭ ಇದೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಈ ವಾರ ನೋಡಿ. ಕನ್ಯಾ ರಾಶಿಯವ್ರಿಗೆ 3, 3, 6, 3, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಹೇಳ್ತಾ ಇದೆ, ಕಳ್ಳರಿಂದ ಕಂಟಕಗಳಿದೆ, ಸಾಲವನ್ನು ಮಾಡ್ಕೋತೀರಿ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಾಪಸ್ ಬರಲ್ಲ, ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ವಾರ ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ, ಸೂರ್ಯ ಭಗವಾನ್, ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ವಿಷ್ಣು ದರ್ಶನವನ್ನು ಮಾಡಿ. ಇದರಿಂದ ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗುತ್ತೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 4, 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವ್ರಿಗೂ ಚೆನ್ನಾಗಿಲ್ಲ, ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ ಇಲ್ಲ ಅಂದರೆ ಸ್ವಲ್ಪ ವ್ಯಾವಹಾರಿಕವಾದಂತಹ ವೇರಿಯೇಷನ್ಸ್ ಆಗುತ್ತೆ, ಕೆಲಸ ಕಾರ್ಯಗಳು ಡಿಲೇ ಆಗುತ್ತೆ. ನೀವೇನು ಮಾಡಿ ಅಂತಂದರೆ, ಅಮ್ಮನವರು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಬೆಳ್ಳಿ ಲೋಟ ಅಥವಾ ಒಂದು ಲೋಟದಲ್ಲಿ ಹಾಲನ್ನು ತೊಗೊಂಡು, ಒಂದು ಪಾತ್ರೆಯಲ್ಲಿ ಹಾಲನ್ನು ತೊಗೊಂಡು ಅದರೊಳಗಡೆ ಬೆಲ್ಲವನ್ನು ಹಾಕಿ ದೇವರಿಗೆ ನೈವೇದ್ಯವನ್ನು ಮಾಡಿ. ಇದರಿಂದ ಈ ನೆಗೆಟಿವಿಟಿ ಎಲ್ಲ ಕೂಡ ಕಮ್ಮಿ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ 3, 3, 6, 3, 9, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ವಾರ ಚೆನ್ನಾಗಿಲ್ಲ. ದುಡ್ಡು ಕಾಸು ಹಣ ವಿಚಾರದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳಿರ್ತದೆ. ಅಥವಾ ಈ ವಾರ ಆಗಬೇಕಾಗಿರೋಂಥ ಕೆಲಸ ಕಾರ್ಯಗಳು ಆಗೋದಿಲ್ಲ. ಬರಬೇಕಾಗಿರುವಂಥ ದುಡ್ಡು, ಕೊಡಬೇಕಾಗಿರುವಂಥದ್ದು ಕೊಡೋಕ್ಕಾಗದಿರುವಂಥ ಸಮಸ್ಯೆಗಳಲ್ಲಿ ಸಿಲುಕ್ಕೊಳ್ತೀರಿ. ನೀವೇನು ಮಾಡಿ ಅಂದರೆ, ಕಾಲಭೈರವ ಸ್ತೋತ್ರವನ್ನು ಕೇಳುವಂಥ ಕೆಲಸವನ್ನು ಮಾಡಿ. ವಾರ ಬೆಳಗ್ಗೆ ಎದ್ದ ತಕ್ಷಣ ನೆಗೆಟಿವಿಟಿ ಎಲ್ಲ ಕಮ್ಮಿ ಆಗುತ್ತೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ನೋಡಿ. ಧನುಸ್ ರಾಶಿಯವ್ರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ವ್ಯಾವಹಾರಿಕವಾಗಿ ಅನುಕೂಲ ಇಲ್ಲ, ಅನೇಕ ಥರದ ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ. ವಿಪರೀತವಾದ ಟೆನ್ಷನ್ಗಳಂತೂ ಇದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು. ಈ ವಾರ ಚೆನ್ನಾಗಿಲ್ಲ ಧನುಸ್ ರಾಶಿಯವರಿಗೆ. ನೀವೇನು ಮಾಡಿ ಅಂದರೆ, ಸ್ವಲ್ಪ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಇವು 3 ಕೂಡ ಗೋವಿಗೆ ಕೊಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 3, 9, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಚೆನ್ನಾಗಿಲ್ಲಪ್ಪ, ಕಷ್ಟ, ವ್ಯಾವಹಾರಿಕವಾದಂತಹ ನಷ್ಟ, ನಿಮ್ಮ ಕೆಲಸ ಕಾರ್ಯಗಳು ವಾರ ಆಗೋದಿಲ್ಲ, ಮಂದತ್ವ, ಬೇಸರ, ಸುತ್ತ ವಾತಾವರಣದಿಂದ ಕಿರಿಕಿರಿ ಉಂಟಾಗುವಂಥದ್ದು ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಶನಿವಾರದ ದಿನ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಅನುಕೂಲ ಆಗುತ್ತೆ. ಅನುಕೂಲ ಆದರೆ ವಾರ ಪೂರ್ತಿ ಬೆಳಗ್ಗೆ ಎದ್ದು ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡಿ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ನೋಡಿ. ಕುಂಭರಾಶಿಯವ್ರಿಗೆ 2, 4, 6 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಹಾನಿಯು, ಕಾರ್ಯದಲ್ಲಿ ವಿಘ್ನ, ಅಶುಭ ವಾರ್ತೆ ಕೇಳುವಂಥದ್ದು, ಏನೋ ಒಂದು ಕೆಟ್ಟ ಸುದ್ದಿ ಕೇಳುವಂಥದ್ದು, ಜನಗಳಿಂದ ವಿರೋಧ, ವಾದ ವಿವಾದಗಳಾಗುವಂಥದ್ದು, ಅವಮಾನ ಅಪವಾದಗಳಾಗುವಂಥದ್ದು. ಈ ವಾರ ಭಾಳ ಹುಷಾರಾಗಿರ್ಬೇಕು ಕುಂಭರಾಶಿಯವರು. ಸಾಡೆ ಸಾತಿ ಬೇರೆ ನಡೀತಾ ಇದೆ. ಈ ವಾರ ಪೂರ್ತಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ, ಆಂಜನೇಯ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿ, ಹನುಮಾನ್ ಚಾಲೀಸನ್ನು ಓದಿ ಅಥವಾ ಹನುಮಾನ್ ಚಾಲೀಸನ್ನು ಕೇಳಿ. ಅದರಿಂದ ಈ ಡಿಸ್ಟರ್ಬೆನ್ಸ್ಗಳು ಕಮ್ಮಿ ಆಗುತ್ತೆ. ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ನೋಡಿ. ಮೀನರಾಶಿಯವ್ರಿಗೆ 2, 4, 6, 8, 10, 12, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭವೂ ಇದೆ.
ಸ್ತ್ರೀ ಸುಖ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲ ಆಗುತ್ತೆ, ಕೀರ್ತಿ ಬೆಳೆಯುವಂಥ ಯೋಗ, ಅನುಕೂಲಗಳು ತುಂಬ ವಿಶೇಷವಾಗಿ ಪ್ರಾಪ್ತಿ ಆಗುತ್ತೆ. ಏನು ಟೆನ್ಷನ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿರುವಂಥ ವಾರ. ಆದರೂ 7.5 ನಡೀತಾ ಇರೋದ್ರಿಂದ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನೀವು ಕೂಡ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಜೊತೆಗೆ ವಾಸ್ತು ವಿಚಾರವನ್ನು ತಿಳ್ಕೋಬೇಕು ನೀವು ಅಂದರೆ ವಾಸ್ತು ವಿಜ್ಞಾನ ಯೂಟ್ಯೂಬ್ ಚಾನಲ್ ನಮ್ಮದೇ ಆಗಿರುವಂತಹ ಸಂಪೂರ್ಣವಾದಂಥ ವಾಸ್ತುವಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಆ ಚಾನಲಲ್ಲಿ ನೀಡ್ತಾನೆ. ಅದರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಜಾತಕ ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೊಬೇಕು ಅಂದರೆ ಭೇಟಿ ಮಾಡಿ ಅಂತ ಹೇಳ್ತಾ ಸಂಚಿಕೆಯ ಕೊನೆ ಭಾಗದಲ್ಲಿದ್ದೀವಿ. ಮುಂದಿನ ವಾರ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ನಮಸ್ಕಾರ.